ಇದು ಫಸ್ಟ್ ಟೈಮ್ ನಾನು ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡ್ತಾನೆ. ನನಗೆ ರವಿಚಂದ್ರನ್ ಸರ್ ಜೊತೆನೂ ಒಂದು ಸ್ವಲ್ಪ ಇತ್ತು. ಅಂತೆ ನಂಬೇಡಿ ಅಂತ ನಾನು ಹೇಳ್ತಾ ಇದ್ದಕ್ಕೆ ನನ್ನದೇ ಅನುಭವ ಅದು. ಮಲಯಾಳಂ ಸಿನಿಮಾ, ತೆಲುಗು, ತಮಿಳ್, ಹಿಂದಿ ಸಿನಿಮಾ ಎಲ್ಲ ಮಾಡ್ತಿರ್ತೀರಿ. ಕನ್ನಡದಲ್ಲಿ ಯಾಕೆ ಚೂಸಿ ಅಂತ ಲಕ್ಷ್ಮಿ ಅವರು? ನನ್ನ ಸೌಂದರ್ಯ ಪ್ರಜ್ಞೆ ಒಂದು ಚೌಕಟ್ಟಲ್ಲಿ ಅದು ಬರ್ತಾ ಇರಲಿಲ್ಲ. ಒಂದು ವಾರಕ್ಕೆ ಒಂದು 2-3 ಸತಿ ಆದರೂ ಸರ್ನ ನಾಪಿಸ್ಕೊತೀನಿ ವಿಷ್ಣುಜಿ ಅವ್ರನ್ನ. ಐ ಹ್ಯಾಡ್ ಸಚ್ ಅ ವಂಡರ್ಫುಲ್ ಟೈಮ್, ಸಚ್ ಅ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಐ ಲೈಕ್ ಯುವರ್ ನೇಮ್ ಆಫ್ ಯುವರ್ ಚಾನಲ್, ಗ್ಯಾರಂಟಿ ಚಾನಲ್. ಆಪ್ತರಕ್ಷಕ ಸಿನಿಮಾ ಯಾರಿಗೆ ಗೊತ್ತಿಲ್ಲ, ವಿಷ್ಣು ಸೇನಾ ಸಿನಿಮಾ ಯಾರಿಗೆ ಗೊತ್ತಿಲ್ಲ, ನಮ್ಮ ಯಜಮಾನರು ಸಿನಿಮಾ ಯಾರಿಗೆ ಗೊತ್ತಿಲ್ಲ. ಇಂಥ ಸೂಪರ್ ಹಿಟ್ ಸಿನಿಮಾಗಳು, ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳು, ಎಸ್ಪೆಷಲಿ ನಮ್ಮ ದಾದಾ ಜೊತೆ ವರ್ಕ್ ಮಾಡಿದಂಥ ಹೀರೋಯಿನ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅಲ್ಲಮ್ಮ ಸಿನಿಮಾ, ರೆಮೋ ಸಿನಿಮಾ ಆದ ನಂತರ ಕನ್ನಡಕ್ಕೆ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ದಾರೆ. ದಿ ಜಡ್ಜ್ಮೆಂಟ್ ಅಂತ ಸಿನಿಮಾ. ಸೊ ಒಂದು ಸ್ಪೆಷಲ್ ಕ್ಯಾರೆಕ್ಟರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಗ್ಯಾರಂಟಿ ನ್ಯೂಸ್ ಚಾನಲ್ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ ಲಕ್ಷ್ಮೀ ಗೋಪಾಲಸ್ವಾಮಿ ಮೇಡಮ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮ್ಯಾಮ್, ಹೌ ಆರ್ ಯು? ಹಲೋ, ನಮಸ್ಕಾರ. ಐ ಲೈಕ್ ಯುವರ್ ನೇಮ್ ಆಫ್ ಯುವರ್ ಚಾನಲ್, ಗ್ಯಾರಂಟಿ ಚಾನಲ್. ಏನು ಗ್ಯಾರಂಟಿ ಕೊಡ್ತಾ ಇದ್ದೀರಾ ನೀವು? ನಿಮ್ಮ ಕಂಟೆಂಟ್ ಗ್ಯಾರಂಟಿ ಇದ್ದರೆ ಆಡಿಯನ್ಸ್ಗೆ 100% ಗ್ಯಾರಂಟಿ ಸಿನಿಮಾ ನೋಡ್ತಾರೆ ಅಂತ. ಓಕೆ, ಲಕ್ಷ್ಮಿ ಮ್ಯಾಮ್ ಕನ್ನಡದವರಾದರೂ ಬೆಂಗಳೂರವರಾದರೂ ಕೂಡ ಮಲಯಾಳಂ ಸಿನಿಮಾ ರಂಗದಲ್ಲಿ ಬಹುದೊಡ್ಡ ಹೆಸರು ಮಾಡಿದವರು. ಮಮ್ಮೂಟಿ ಸರ್ ಜೊತೆ ತುಂಬ ಸೂಪರ್ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದವರು. ಸೊ ಕನ್ನಡದಲ್ಲಿ ದಾದಾ ಅಂತ ಅವ್ರ ಜೊತೆ ವರ್ಕ್ ಮಾಡಿದವರು. ಇವಾಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಎಷ್ಟು ಖುಷಿ ಇದೆ ಮತ್ತು ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾದ ಮೇಲೆ? ತುಂಬಾ ಖುಷಿ. ಇದು ಫಸ್ಟ್ ಟೈಮ್ ನಾನು ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡ್ತಾ ಇರೋದು, ಸ್ಕ್ರೀನ್ ಶೇರ್ ಮಾಡ್ತಾ ಇರೋದು. ಬಹಳಷ್ಟು ಸೀನ್ಸ್ ಇದೆ. ಈಕ್ವಲ್ ಆಪೋಸಿಟ್ ಕ್ಯಾರೆಕ್ಟರ್ ಇದೆ ನನಗೆ ಆ್ಯಸ್ ಅ ಲಾಯರ್. ಸೊ ಅದಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಯಾವಾಗಲೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾವು ಏನೇನೋ this society and all of us, there are so many rumors, ಎಷ್ಟೊಂದು ಸೂಪರ್ಸ್ಟಿಷನ್ನು, ರೂಮರ್ಗಳು, ತಪ್ಪು ಕಲ್ಪನೆಗಳು. ನನಗೆ ರವಿಚಂದ್ರನ್ ಸರ್ ಜೊತೆನೂ ಒಂದು ಸ್ವಲ್ಪ ಇತ್ತು. ಬಟ್ ನಾನು ಕೆಲಸ ಮಾಡಿದಾಗ ಅದು ಅಷ್ಟು ಖುಷಿ ಆಯಿತು. ಐ ಹ್ಯಾಡ್ ಸಚ್ ಅ ವಂಡರ್ಫುಲ್ ಟೈಮ್, ಸಚ್ ಅ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲರೂ ಇದು ಅಂತೆ ನಂಬೇಡಿ ಅಂತ ನಾನು ಹೇಳ್ತಾ ಇದ್ದಕ್ಕೆ ನನ್ನದೇ ಅನುಭವ ಅದು. ಆ್ಯಂಡ್ ಈ ಜಡ್ಜ್ಮೆಂಟು ಮೂವಿ ನಂಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಅಂದರೆ ಹಿಟ್ ಆಫ್ ಫ್ಲಾಪೋ ನಮ್ಮ ಕೈಲಿಲ್ಲ. ಬಟ್ ವಾಟ್ ಐ ಕ್ಯಾನ್ ಸೇ ಇಸ್ ದ್ಯಾಟ್ ಇವೆಂಚುಲಿ ಇಟ್ ವಿಲ್ ಬಿಕಮ್ ಅ ಹಿಟ್. ಇಟ್ ವಿಲ್ ಬಿ ಗುಡ್ ಸಿನಿಮಾ. ಜನ ಇದು ನೋಡಬೇಕು. ಇಟ್ ಈಸ್ ಎಲ್ಲರೂ ತುಂಬ ನಿಯತ್ತಿಂದ, ಆನೆಸ್ಟಿಯಿಂದ, ಪ್ರೋಗ್ರೆಸಿವ್ ಮೈಂಡ್ಸೆಟ್ಟಿಂದ ಕೆಲಸ ಮಾಡಿರೋಂಥ ಒಂದು ಸಿನಿಮಾ. ಸೊ ಐ ಹೋಪ್ ಎವ್ರಿಬಡಿ ಗೆಟ್ಸ್ ಟು ವಾಚ್ ದಿಸ್. ಓಕೆ, ನೀವು ಕನ್ನಡದವರಾದ್ರೂ ಕೂಡ ಕನ್ನಡ ಸಿನಿಮಾಗಳನ್ನ ಯಾಕೆ ಕಡಿಮೆ ಚೂಸ್ ಮಾಡ್ಕೊಳ್ತಿದ್ದೀರಿ? ಪಂಚಭಾಷಾ ನಟಿ ಅಂತೂ ಹೌದು. ಮಲಯಾಳಂ ಸಿನಿಮಾ, ತೆಲುಗು, ತಮಿಳ್, ಹಿಂದಿ ಸಿನಿಮಾ ಎಲ್ಲ ಮಾಡ್ತಿರ್ತೀರಿ. ಕನ್ನಡದಲ್ಲಿ ಯಾಕೆ ಚೂಸಿ ಅಂತ ಲಕ್ಷ್ಮಿ ಅವರು? ನಾನು ಎಲ್ಲದರಲ್ಲೂ ಚೂಸಿನೇ, ಕನ್ನಡ ಅಂತಲ್ಲ. ಆವಾಗ ನಿಮ್ಗೆ ನಿಜವಾಗಿ ಹೇಳಬೇಕು ಅಂದರೆ ಒಂದು 20 ವರ್ಷದ ಹಿಂದೆ ನಾನು ಹೇಳ್ತಾ ಇರೋದು, ಪ್ರೈಮ್ ಲೀಡ್ ರೋಲ್ಸ್ ಮಾಡ್ತಾಯಿದ್ದೆ. ಆವಾಗ ನನಗೆ ಈ ಸಾಂಗ್ ಶೂಟಿಂಗು, ಆವಾಗಿನ ಸಾಂಗ್ ತೊಗೊಳ್ಳೋ ರೀತಿಯೇ ಬೇರೆ ಇತ್ತು ಕಮರ್ಷಿಯಲ್ ಸಿನಿಮಾಲಿ. ನನ್ನ ಸೌಂದರ್ಯ ಪ್ರಜ್ಞೆ ಒಂದು ಚೌಕಟ್ಟಲ್ಲಿ ಅದು ಬರ್ತಾ ಇರಲಿಲ್ಲ. ಐ ವಾಸ್ ಮೋರ್ ಆಫ್ ಅ ಡಾನ್ಸರ್. ಐ ವಾಸ್ ನಾಟ್ ರೆಡಿ ಟು ಡೂ ಸಿನಿಮಾ ಆವಾಗ. ಸ್ಲೋ ಆಗಿ ಆಮೇಲೆ ಒಂದು ಟ್ರೈ ಮಾಡಿದೆ. ಈ ಮಲಯಾಳಂ ಸೇರಬೇಕು ಅಂತ ನಾನು ಖಂಡಿತ ಆ ಥರ ಉದ್ದೇಶದಿಂದ ಏನು ಮಾಡಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಕೂತಿದೆ ಈ ಮಲಯಾಳಂ, ಕೇರಳ ಯಾರಿಗೂ ಗೊತ್ತಾಗಲ್ಲ ಬೆಂಗಳೂರಲ್ಲಿ. ಒಂದು ಟ್ರೈ ಮಾಡೋಣ, ಮೂವಿ ಚೆನ್ನಾಗಿದ್ದರೆ ಇನ್ನೊಂದು ಮಾಡ್ಬೋದು ಅಂತ ಹಂಗೆ ಸೇರ್ಕೊಂಡಿದ್ದು ನಾನು. ಅಫ್ಕೋರ್ಸ್ ಫಸ್ಟ್ ಮೂವಿ ಮಮ್ಮೂಟಿ ಸರ್ ಜೊತೆ ಮಾಡಿದ್ದು. ಹಾಗೆ ಒಂದೊಂದು ಮಾತಾಡ್ಬೋದು. ಸೊ ಅದು ಈ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಅಂತ ಖಂಡಿತ ಅಲ್ಲ. ಸಬ್ಜೆಕ್ಟು, ನನ್ನ ಪಾತ್ರ, ಎಸ್ಥೆಟಿಕ್ಸ್, ಇದು ಮಾತ್ರ ನಾನು ನೋಡೋದು. ರವಿ ಸರ್ ಜೊತೆ ಆ್ಯಂಡ್ ಈ ಮೂವಿ ಖಂಡಿತ ಅದೆಲ್ಲ ಇದೆ ಈ ಮೂವಿಲಿ, ಡೆಫಿನೆಟ್ಲಿ. ರವಿ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು. ನೀವು ಈ ಸಿನಿಮಾದಲ್ಲಿ ಏನಾಗಿರ್ತೀರಿ? ರವಿ ಸರ್ ಕಾಂಬೋ, ಅವರ ಕೆಮಿಸ್ಟ್ರಿ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಸೊ ಅದ್ರ ಬಗ್ಗೆ ನೀವೇ ಹೇಳೋದಾದ್ರೆ. ಇಟ್ಸ್ ಅ ವೆರಿ, ನನ್ನ ರೋಲು ತುಂಬ ಚೆನ್ನಾಗಿದೆ ಇದರಲ್ಲಿ. ನಾನು ಕೋರ್ಟಲ್ಲಿ ಐ ಆಮ್ ಆಲ್ಸೋ ಈಕ್ವಲಿ, ಈ ನನ್ನ ಪಾತ್ರ ಭಾರ್ಗವಿ ಅಂತ, ಈಕ್ವಲಿ ಸಕ್ಸಸ್ಫುಲ್ ಲಾಯರ್ ವಿತ್ ಹೈ ಇಂಟೆಗ್ರಿಟಿ. ಇದು ಅಪರೂಪನೇ ಹೇಳಬಾರ್ದು, ಬಟ್ ಈ ಲಾ ನಮ್ಮ ಸುಮಾರು ಕೇಳಿರ್ತೀವಿ. ಸೊ ಅಂಥ ಅವರು ರವಿಚಂದ್ರನ್ ಸರ್ನ ಚಾಲೆಂಜ್ ಮಾಡೋದು, ಇವ್ರನ್ನ ಚಾಲೆಂಜ್ ಮಾಡೋದು. ಒಂದು ಡೈಲಾಗ್ ನಾನು ಹೇಳ್ತಿಕ್ಕೆ ಇಷ್ಟಪಡ್ತೀನಿ. ನಂಗೆ ತುಂಬ, ಐ ಥಿಂಕ್ ಇಟ್ಸ್ ಅ ಮೆಸೇಜ್ ಆಫ್ ದ ಫಿಲ್ಮ್. ಒಂದು ಸ್ಟೇಜಲ್ಲಿ ನೀವು ನೋಡಿ, ಬಟ್ ಒಂದು ಸ್ಟೇಜಲ್ಲಿ ಅವ್ರು ಹೇಳ್ತಾರೆ, ಒಂದು ಸ್ಟೇಜು ಇದು ಫುಲ್ ಕತೆ ಅಲ್ಲ, ಒಂದು ಪಾರ್ಟಲ್ಲಿ ಹೇಳ್ತಾರೆ, ನೀವು ಈ ಒಂದು ಕೇಸಲ್ಲಿ ಗೆದ್ದಿರ್ಬೋದು, 2-3 ಕೇಸ್ಗಳಿರ್ತದೆ, ಈ ಒಂದು ಕೇಸಲ್ಲಿ ನೀವು ಗೆದ್ದಿರ್ಬೋದು, ಆದರೆ ಲೈಫಲ್ಲಿ ನೀವು ಗೆದ್ದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಸೊ ಇದು ನಾನು ಅದಕ್ಕೆ ಹೇಳಿದ್ದು, ಜಡ್ಜ್ಮೆಂಟ್ ಅಂದರೆ ಇಲ್ಲಿರೋ ಜಡ್ಜ್ಮೆಂಟು ನಮಗೆ ನಾವೇ ಜಡ್ಜ್ ಮಾಡ್ಕೋಬೇಕು.
ಅದು ಚೆನ್ನಾಗಿ ತೋರಿಸುತ್ತೆ ಈ ಸಿನಿಮಾಲಿ. ಪ್ರೆಸ್ ಮೀಟಲ್ಲಿ ರವಿ ಸರ್ ಮಾತಾಡ್ತಾ ಹೇಳ್ತಿದ್ರು, ರವಿಗೆ ಹೀರೋನಾ ನಾನಾ ಅಂತ ಏನೋ ಒಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ ನಾನು ರವಿಚಂದ್ರನ್ಗೆ ಹೀರೋಯಿನ್ ಆಗೋದು ಅಂತ, ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಅವ್ರು ತಮಾಷೆಗೆ ಹೇಳ್ತಾರೆ. ಆವಾಗ ಮುಂಚೆ ಅವ್ರ ಸಿನಿಮಾ ಎಲ್ಲ ನಾನು ಹೇಳಿದ್ನಲ್ಲ, ನಾನು ಡ್ಯಾನ್ಸಲ್ಲಿ ಬ್ಯುಸಿಯಾಗಿದ್ದೆ, ನಂಗೆ ನನಗೇ ಹೆದರಿಕೆ ಸಿನಿಮಾ ಅಂದರೆ. ಸಿನಿಮಾ ಯಾರೂ ಅಷ್ಟು ಜನಕ್ಕೆ ಗೊತ್ತಿಲ್ಲ. ಆ್ಯಂಡ್ ನಂಗೆ ಏನು ಹೆದರಿಕೆ ಅಂದರೆ ಏನೇನೋ ಕಾಸ್ಟ್ಯೂಮ್ ಹಾಕ್ಸ್ಬಿಡ್ತಾರೆ ಅಥವಾ ಏನೇನೋ ಡ್ಯಾನ್ಸ್ ಮೂವ್ಸು ಆ್ಯಂಡ್ ಆ ಕ್ಯಾಮ್ರಾ ಆ್ಯಂಗಲ್ಸು ಕೆಲವೆಲ್ಲ ನಾನು ನೋಡಿರ್ತಾ ಇದ್ದೆ ಕಮರ್ಷಿಯಲ್. ಇದು ನಂಗೆ ಅದು ಕಂಫರ್ಟಬಲ್ ಆಗಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಅವ್ರು ಏನೇನೋ ಎಕ್ಸಾಜರೇಟ್ ಮಾಡಿ ಹಾಗೇನಿಲ್ಲ. ನಂಗೆ ಫುಲ್ಲಿ ಎನಿ ಸಿನಿಮಾ ಆ ಟೈಮಲ್ಲಿ 20 years ಬ್ಯಾಕ್ ಅಂತ ಇಟ್ಕೊಳ್ಳಿ, ಯಾವ ಸಿನಿಮಾ ಇದ್ರೂ ನಂಗೆ ಅದೇ ಹೆದರಿಕೆ ಇರೋದು. ಬರೀ ನಮ್ಮ ಕನ್ನಡ ಅಂತ ಏನಲ್ಲ. ಆಮೇಲೆ ವೆನ್ ಐ ಡಿಡ್ ಮಲಯಾಳಮಲ್ಲಿ ಐ ಥಾಟ್ ದಟ್ ರೋಲ್ ವೆನ್ ಐ ಡಿಡ್ ನನಗಿದು ಹೊಂದುತ್ತೆ ನೋಡೋಣ ಅಂತ ಹಂಗೆ ಶುರು ಮಾಡಿದ್ದು. ಲಕ್ಷ್ಮಿ ಮ್ಯಾಮ್, ಅಟ್ ಪ್ರೆಸೆಂಟ್ ಯಾವ್ಯಾವ ಒಂದು ನಿಮಿಷ ಐ ಮಸ್ಟ್ ಸೇ, ನಂಗೆ ನಿಜವಾಗ್ಲೂ ಐ ಆಮ್ ಸೋ ಪ್ರೌಡ್ ಆ್ಯಂಡ್ ಪ್ರಿವಿಲೇಜ್ ಟು ವರ್ಕ್ ವಿತ್ ರವಿ ಸರ್. ಬಿಕಾಸ್ ಸೆಟ್ಟಲ್ಲಿ ಹೆಂಗೆ ನೋಡ್ಕೊಂಡಿದ್ದಾರೆ, ಬರೀ ತಮಾಷೆ ಇಲ್ಲ, ನಿಜವಾಗ್ಲೂ ತುಂಬ ಹಂಬಲ್ ಪರ್ಸನ್. ಆ್ಯಂಡ್ ಪ್ರೊಡ್ಯೂಸರ್ ಆಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ, ತುಂಬ ದುಡ್ಡು ಮಾಡಿದ್ದಾರೆ, ತುಂಬ ದುಡ್ಡು ಕಳ್ಕೊಂಡಿದ್ದಾರೆ. ಈ ಜರ್ನಿ ಇದೆಯಲ್ಲ ಅದನ್ನು ನಾನು ತುಂಬ ರೆಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಹೀ ಈಸ್ ಸೋ ಪ್ಯಾಷನೇಟ್ ಅಬೌಟ್ ಸಿನಿಮಾ. ಐ ರೆಸ್ಪೆಕ್ಟ್ ದ್ಯಾಟ್. ನಾನು ಈ ಸಂದರ್ಭದಲ್ಲಿ ದಾದಾ ಬಗ್ಗೆ ಒಂದು ಕ್ವಶನ್ ಕೇಳಲೇಬೇಕು. ದಾದಾ ಬಗ್ಗೆ ಏನು ಹೇಳ್ತೀರಿ ಅಂತ? ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಒಂದು ವಾರಕ್ಕೆ 1-2-3 ಸತಿ ಆದರೂ ಸರ್ನ ನಾಪಿಸ್ಕೋತೀನಿ, ವಿಷ್ಣುಜಿ ಅವ್ರನ್ನ. ಅವ್ರ ಒಂದು ಸಂಸ್ಕಾರ, ಅವ್ರ ಸೆಟ್ಟಲ್ಲಿ ಒಂದು ಸಂಸ್ಕಾರ ನೋಡ್ಕೊಳ್ಳೋದಾಗಲಿ, ಅವ್ರ ಏನಂತಾರೆ ಅಂಥ ಗ್ರೇಟ್ ಆರ್ಟಿಸ್ಟು. ಒಂಥರ ನನಗೆ ಆ್ಯಕ್ಚುಲಿ ವರ್ಡ್ಸ್ ಇಲ್ಲ, ತುಂಬ ಕ್ಲೋಸು. ಆ್ಯಂಡ್ ಅವರು ಪಾಪ ಯಾವಾಗಲೂ ನನಗೆ ಹೇಳೋರು, 1-2 ತಿಂಗಳಿಗೆ ಒಂದು ಸತಿ ಫೋನ್ ಮಾಡಿಬಿಡೋರು ನನಗೆ, ಲಕ್ಷ್ಮೀಜಿ ಎಲ್ಲಿ ಸುತ್ತಾ ಇದ್ದೀರಿ ಒಬ್ಬರು, ಯಾಕಂದರೆ ಐ ಟ್ರಾವೆಲ್ ಅಲೋನ್ ಎಲ್ಲ. ಐ ಹ್ಯಾವ್ ಮೈ ಟೀಮ್ ಇದೆ, ಬಟ್ ಐ ಟ್ರಾವೆಲ್ ಅರೌಂಡ್. ಆವಾಗಿಂದ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗ್ತಾನೆ ಇರ್ತೀನಿ. ಸೊ ಒಂಥರ ಒಂದು ಕಾಳಜಿ ಇರೋದು, ಒಂದು ಸುಮ್ಮನೆ ಹೇಗೆ ಅದು ಮಾಡ್ತಾಯಿದ್ದಾರೆ. ಸೊ ತುಂಬ ಪ್ರೀತಿ ವಿಶ್ವಾಸ. ನಾನು ಯಾವಾಗಲೂ ಅವ್ರ ಕಣ್ಣಲ್ಲಿ ಪ್ರೀತಿ ಅಂದರೆ ಒಂಥರ ಹೆಂಗೆ ಹೇಳೋದದು, ದೈವಿಕ ಕಣ್ಣುಗಳಿತ್ತು ಅವ್ರಿಗೆ, ಸರ್ಗೆ. And it really, I used to always see that divinity in Vishnuji. And I'm very close, even now I'm close to the family. Guarantee News. Suddhi Kachita. Nyaya Nishchita.